ಈ 18 ಅಂಗಡಿ ಜಾಗ ಇಲ್ಲ, ಉಳ್ದ ಅಂಗಡಿಗೆ ಅದಾವ. ಬೇರೆ ಕಡೆ ಕೊಡ್ತೀವಿ ಅಂತಾರ. ಈ ತೇರಿನ ಮುಂದೆ ಆದಷ್ಟು ವ್ಯಾಪಾರ ಅಲ್ಲಿ ಬೇರೆ ಕಡೆ ಆದ್ರೆ ಆಗಲ್ಲ. ಸ್ವಲ್ಪ ಅನುಕೂಲ ನಮಗೆ ಏನಪ್ಪ ದೊಡ್ಡ ಜಾಗ ಕೊಡ್ತಿದ್ರೆ ಸ್ವಲ್ಪ ನಾವು ಕಡಿಮೆ ಕೊಡಂದ್ರು ಅವ್ರು ಕೊಡವಲ್ಲ. ಅಮ್ಮಿನಗಡದ ಕರ್ದಂತ ಸರ್, ಅಮ್ಮಿನಗಡದ ಕರ್ದಂತ ಸ್ಪೆಷಲ್ ರೀ, ಮನುಷ್ಯಂಗ್ರಿ ಸ್ಪೆಷಲ್ ಅಮ್ಮಿನಗಡದ ಕರ್ದಂತ. ಕರ್ನಾಟಕದ ಯಾವುದೇ ಜಾತ್ರೆ ಇರಲಿ, ಅದು ಸಣ್ಣದಿರಲಿ ದೊಡ್ಡದಿರಲಿ, ಅಲ್ಲಿ ಮಿಠಾಯಿ ಅಂಗಡಿ ಇದ್ದೇ ಇರುತ್ತದೆ. ಜಾತ್ರೆಗೆ ಹೋದವರು ತಮ್ಮ ಬೀಗರು ಬಿಜ್ಜರಿಗೆ ಫಳಹಾರ ಹಾಕುವ ಸಂಪ್ರದಾಯ ಇಲ್ಲಿದೆ. ಫಳಹಾರ ಅಂಗಡಿ ಅಥವಾ ಮಿಠಾಯಿ ಅಂಗಡಿ ಎಂದು ಕರೆಯುವ ಈ ಅಂಗಡಿಯಲ್ಲಿ ಬೆಂಡು ಬೆತ್ತಾಸು, ಲಡಕಿ ಉಂಡಿ, ಜಿಲೇಬಿ, ಮೈಸೂರು ಪಾಕ್, ಕರದಂಟು, ಪೇಡೆ, ಖಾರ ಮತ್ತು ಶೇವು, ಪಾಪಡ್, ಚಕ್ಕಲಿ ದೊರೆಯುತ್ತದೆ. ಅದರಲ್ಲೂ ಬೆಂಡು ಬೆತ್ತಾಸು ಇಂತಹ ಜಾತ್ರೆಯಲ್ಲಿ ಮಾತ್ರ ದೊರೆಯುತ್ತದೆ. ಇಂತಹ ಜಾತ್ರೆಗಳನ್ನು ನಂಬಿಕೊಂಡು ಮಿಠಾಯಿಗಳನ್ನು ತಯಾರಿಸಿ ಊರೂರಿನ ಜಾತ್ರೆಗಳಿಗೆ ಸಂಚರಿಸಿ ವ್ಯಾಪಾರ ಮಾಡಿ ಬದುಕು ಕಟ್ಟಿಕೊಂಡವರು ಸಾಕಷ್ಟು ಜನರಿದ್ದಾರೆ. ಇವರ ಬದುಕಿಗೆ ಜಾತ್ರೆಗಳೇ ಆಧಾರ. ಮಿಠಾಯಿ ತಯಾರಿಸುವುದು ಅತ್ಯಂತ ಶ್ರಮದ ಉದ್ಯೋಗ. ತಯಾರಿಸಿದ ಮಿಠಾಯಿಗಳನ್ನು ಜಾತ್ರೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಠಿಕಾಣೆ ಹಾಕಿ ವ್ಯಾಪಾರ ಮಾಡುವುದು ಇನ್ನೂ ಕಷ್ಟದ ಕೆಲಸ. ಇಂತಹ ಶ್ರಮದ ಕೆಲಸವನ್ನು ನಂಬಿಕೊಂಡು ತಲತಲಾಂತರದಿಂದ ಇದನ್ನು ವೃತ್ತಿ ಮಾಡಿಕೊಂಡ ಬಾದಾಮಿ ಪಟ್ಟಣದ ಶಂಕರಪ್ಪ ರಾಮದುರ್ಗ್ ಉರ್ಫ್ ಪಟ್ಟಣ ಅವರ ಕುಟುಂಬದ ಶ್ರಮದ ಬದುಕನ್ನು ನೋಡೋಣ ಬನ್ನಿ. ನಮ್ದೊಂದು 60 ವರ್ಷದ ಮಿಠಾಯಿ ಅಂಗಡಿ, ವೀರಭದ್ರೇಶ್ವರ ಮಿಠಾಯಿ ಅಂಗಡಿ. ನಾವು ಫಸ್ಟ್ ಸ್ವೀಟು ಬೆಂಡು ಬೆತ್ತಾಸು, ಸಕ್ಕರೆ ಗೋಡಂಬಿ, ಹೊಳ್ಳಿ ಬುಂದೇದ ಉಂಡಿ, ಲಡಕಿ ಉಂಡಿ, ಬೆಲ್ಲದ ಉಂಡಿ, ಸೇವು, ಗುಳಿಗಿ, ಅವಲಕ್ಕಿ, ಮತ್ತು ಗಾಂಜಾ ಅವಲಕ್ಕಿ, ಹಚ್ಚಿದ ಅವಲಕ್ಕಿ, ಪಾಪಡಿ, ಘಾಟಿ, ಪೇಡೆ, ಬನಶಂಕರಿ ದೇವಿ ಜಾತ್ರೆ. ನಾವು ಅಲ್ಲಿ ಇಲ್ಲೊಂದು ಬೊಮ್ಮಸಾಗರ ದುರ್ಗಮ್ಮ ಅಂತ ಬರ್ತಾರೆ. ಬೊಮ್ಮಸಾಗರ ದುರ್ಗಮ್ಮ ರೋಣ ತಾಲೂಕು. ಹೊಳ್ಳಿ ಇಲ್ಲಿ ಶಿವಗಿ ಮಂದಿರ, ಬಾದಾಮಿ ತಾಲೂಕು ಶಿವಗಿ ಮಂದಿರ. ಹೊಳ್ಳಿ ಪಟ್ಟದಕಲ್ಲು ಬಸವಣ್ಣ, ಹೊಳ್ಳಿ ಕೆಲುಡಿ ರಂಗನಾಥ, ಮಾಕೋಟ. ಒಟ್ಟು ಎಲ್ಲಾ ಕಡೆ ಜಾತ್ರೆ ಅಡ್ಡಾಡ್ತಾರೆ. ಅಡ್ಡಾಡ್ತೀವಿ. ಜಾತ್ರೆ ಇಲ್ಲದ ಟೈಮ್ದಾಗ ಏನ್ ಮಾಡ್ತೀವಿ? ಜಾತ್ರೆ ಟೈಮ್ನಾಗ ಒಂದು ಸ್ವಲ್ಪ ಖಾಲಿ ಇರ್ತೀವಿ. ಜಾತ್ರೆ ಮ್ಯಾಗ ನಮಗೆ ವ್ಯವಹಾರ. ಜಾತ್ರೆ ಆದಾಗ ನಮ್ಗೆ ಹೊಟ್ಟೆ ತುಂಬಬೇಕು. ನಮ್ಮ ಅಜ್ಜವ್ರ ಕಾಲದಿಂದ ಬಾ. ಅಜ್ಜರ ಹೆಸರು? ಅಜ್ಜರ ಹೆಸರು ರಾಚಪ್ಪ. ರಾಚಪ್ಪ ಏನ್ ಅವ್ರು ಮಾಡ್ಕೊಂಡ್ ಬಂದ್ರ ನಾವ್ ಅದನ್ನ ಸಂಪ್ರದಾಯ ಮಾಡ್ಕೊಂಡ್ ಬಂದಿವಿ. ನಮ್ಮ ಮಕ್ಕಳು, ನಮ್ಮ ಮಗ ಒಬ್ಬ ರೀ, ಅವನು ಅದನ್ನ ಮಾಡಾಕ್ತ. ಸ್ವೀಟ್ ತಿನ್ನೋದು ಕಡಿಮೆ ಸರ್. ಈಗ ಜಾತ್ರೆ ಬಂದವ್ರು ಒಯ್ತಾರೆ. ಒಯ್ದಾರ ಆದ್ರೂ ಕಡಿಮೆ ಸರ್. ಕಡಿಮೆ ಮೊದಲಷ್ಟಿಲ್ಲ. ಮೊದಲಷ್ಟಿಲ್ಲ ಸರ್. ಈಗ ನೀವು ಬನಶಂಕರಿ ಜಾತ್ರೆಯಾಗ ಅಂದಾಜು ವ್ಯವಹಾರ ಆಗತ್ತೆ? ವ್ಯಾಪಾರ ಏನ್ರಿ ಒಂದು 2-3 ಲಕ್ಷ ರೂಪಾಯಿ ವ್ಯಾಪಾರ ಆಗುತ್ತೆ. ಖರ್ಚು ಭಾಳ. ಎಷ್ಟು ಮಂದಿ ಕೆಲಸ ಮಾಡ್ತೀರಿ? ಇಲ್ಲ ಒಟ್ಟ ಒಂದು 10 ಮಂದಿ ಮಾಡ್ತೀವಿ ನಾವು. ಈಗ ನಾಳೆ ತೇರಾಗಿಂದ ಅಂಗಡಿ ಹಾಕೋಬೇಕ್ರಿ. ತೇರ್ ಎಳೆದ್ಮ್ಯಾಗ ಹಾಕೋದು ಬಂದ ನಮ್ಮ ಬಾಳೆ. ಈಗ ಒಂದು 4 ವರ್ಷ ಆತ್ರಿ. ಮೊದಲೇಕ್ ಏನೈತಿ, ನಾವು ಕಾಯಂ ಅಲ್ಲೇ ಹಾಕೋದು ಎಲ್ಲ ಅಲ್ಲೇ ಮಾಡ್ಕೊತಿದ್ವಿ. ನಮಗೆ ತೊಂದರೆ ಆಗೈತಿ. ಇಲ್ಲಿ ಮತ್ತೊಂದ್ ಕಡೆ ಮಾಲ್ ಮಾಡ್ಕೊಂಡು ಹೋಗಿ ಇಲ್ಲಿ ಸ್ಟಾಕ್ ಮಾಡ್ಕೊಂಡು ಹೋಗಿ ರಾತ್ರಿ ಅಂಗಡಿ ಹಚ್ಕೊಂಡು. ಇಲ್ಲಿ ಅಂದಾಜ್ ಎಷ್ಟು ಅಂಗಡಿ ಬರ್ತಾರು? ಒಟ್ಟ ನಮ್ಮ ಮಿಠಾಯಿ ಅಂಗಡಿ 30 ಅಂಗಡಿ. ಟೋಟಲ್ ಮಿಠಾಯಿ ಅಂಗಡಿ 30 ರೀ. ಈಗ ಅದು ಎಲ್ಲ ಕೂಡಿ ತೇರಳಿನ ಹಾಕುವ ಅಂಗಡಿ 18. ಉಳಿದ ಅಂಗಡಿ ಹಾಕ್ಯಾರ. ಬಾದಾಮಿ ಬಿಟ್ಟು ಮತ್ತೆ ಯಾವ? ಎಲ್ಲ ಕಡೆಯಿಂದ ಬಂದಾರ. ಮುದ್ದೇಬಿಹಾಳ ತಾಲೂಕು ಕೋಳೂರಿ, ಮತ್ತ ಇಲ್ಲೇ ಹೊಳೆಹಾಲೂರು, ಇಲ್ಲೇ ನಿಡಗುಂದಿ, ಮತ್ತ ಇಲ್ಲೇ ಬೇಲೂರು, ಜಾಲ್ಯಾಳ, ಇಷ್ಟೆಲ್ಲ ಬರ್ತಾರೆ. ಗದ್ದನಕೇರಿ, ಇಲ್ಲೇ ನಮ್ಮ ಬಾಗಲಕೋಟೆ ಅಂದ್ರೆ ಗದ್ದನಕೇರಿ, ಕಲಾದಗಿರಿ, ಎಂಡಿಗೇರಿ, ಕಲಾದಿ, ಎಲ್ಲ ಕಡೆಯಿಂದ ಬರ್ತಾರೆ. ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಬಾದಾಮಿ ಅಂಗಡಿ ಒಂದು 4-5 ಅಷ್ಟ ಇಲ್ಲ. ಎಲ್ಲರಿಗೆ ವ್ಯಾಪಾರ ಆಗುತ್ತೆ? ಎಲ್ಲರಿಗೂ ಆಗತ್ತೆ. ಸ್ವಲ್ಪ ಸ್ವೀಟ್ ಕಡಿಮೆ ಆಗೈತಿ. ಲಾಕ್ಡೌನ್ಕಿನ್ನ ಮೊದಲ ವ್ಯಾಪಾರ ಭಾಳ ಚಂದ. ಲಾಕ್ಡೌನ್ಕಿನ್ನ ಮೊದಲು ವ್ಯಾಪಾರ ಭಾಳ ಚಂದ. ನಮಗೆ ಈಗ ಭಾಳ ತೊಂದರೆ ಆಗೈತಿ. ಅಂಗಡಿಕಾರಿಗೆ ಎಲ್ಲ ಅಂಗಡಿಕಾರಿಗೆ ಲಾಕ್ಡೌನ್ ಆಗಿಂದ ಪ್ರಾಬ್ಲಮ್. ಅದ್ರ ಮ್ಯಾಗ ಜೀವನ ಎಲ್ಲರದು. ಈ ಮಿಠಾಯಿ ಅಂಗಡಿ ಮ್ಯಾಗ ಜೀವನ. ಇದು ಬಂದಾದ
ಮಣ್ತನ ನೆಡುದಿಲ್ಲ ಅಲ್ಲ ಜಗತ್ತ ತೊಂದರೆ ಆಗೈತಿ ನಮ್ಗ ಅದಕ್ಕೆ ಕೇರಳದ ಅಂಗಡಿ ಹಾಕೊಂಡ್ ನಿಂತಾರ 18 ಅಂಗಡಿ ಹಿಂಗ್ ಕುಂದಿರ್ತಿದ್ರಿ ಹೌದ್ರಿ 10 ಅಂಗಡಿನೂ ಹಚ್ಚಿಗಡೆ ಒಟ್ಟ ನಮ್ಮ 30 ಅಂಗಡಿ ಈಗ 18 ಅಂಗಡಿ ಜಾಗ ಇಲ್ಲ ಉಳ್ದ ಅಂಗಡಿಗೆ ಅದಾವ ಹಚ್ಚಿಗಡೆ ರೋಡಿಗೆ ಅದಾವ ಬೇರೆ ಕಡೆ ಕೊಡ್ತೀವಿ ಅಂತಾರ ಈ ತೇರಿ ಮುಂದೆ ಆದಷ್ಟು ವ್ಯಾಪಾರ ಅಲ್ಲಿ ಬೇರೆ ಕಡೆ ಆದ್ರೆ ಆಗಲ್ಲ ಸ್ವಲ್ಪ ಅನುಕೂಲ ನಮಗೆ ಏನಪ್ಪ ದೊಡ್ಡ ಜಾಗ ಕೊಡ್ತಿದ್ರೆ ಈಗ ಒಂದ್ ಸ್ವಲ್ಪ ನಾವು ಕಡಿಮೆ ಕೊಡು ಅಂದ್ರು ಅವ್ರು ಕೊಡವಲ್ಲ ಏನೇನ್ ಮಾಡ್ತೀರಿ ನೀವು ಇವ್ರದಲ್ಲಿ ಕುದುರೆ ಮದ್ದಿ ಮಂಗಳೂರು ಇದು ಎಲ್ಲಾ ಕಡೆ ಹೋಗ್ತಾರೆ ಅವ್ರು ಮಾಡಕ್ ನಾವೇನ್ ಮಾಲಕರು ಕರಿತೀವಿ ಎಲ್ಲಾ ಕಡೆ ದುಡಿಯಾಕ ಆಂಧ್ರ ಹೋಗ್ತೀವಿ ಕೊತ್ತೂರು ಹೋಗ್ತೀವಿ ಹೌದ್ರಾ ಲಾಸ್ಟ್ ಮಾಡ್ರಿ ಕೇರಳ ರೀ ಅಲ್ಲಿ ಮಟ್ಟ ಹೋಗ್ತೀವಿ ಶಂಕರ ಜಾತ್ರೆ ಸಂಬಂಧ ಏನೇನ್ ಮಾಡಿದ್ರಿ ಸರ್ ನಾವು ಫಸ್ಟ್ ಇಲ್ಲಿ ಮೇನ್ ಅಂದ್ರ ಅಮ್ಮಿನಗಡದ ಕರ್ದಂಟ ಸರ್ ನಿನಗಡ ಕರ್ದ ಅಮ್ಮಿನಗಡ ಕರ್ದಂಟ ಸ್ಪೆಷಲ್ ರೀ ಬನಶಂಕರಿ ಸ್ಪೆಷಲ್ ಅಮ್ಮಿನಗಡದ ಕರ್ದಂಟ ಎಷ್ಟು ಮಾಡ್ರಿ ಸರ್ ಜಾತ್ರೆಗೆ ಸರಿ ಒಂದ್ 2 ಕ್ವಿಂಟಲ್ ಮಾಡಿ ಸರ್ 2 ಕ್ವಿಂಟಲ್ ಅಷ್ಟು ಕಲೆ ಆಗತ್ತನ್ರಿ ಆಗತ್ರಿ ಸ್ವಲ್ಪ ಉಳಿಬಹುದು ಆಗ್ಬಹುದು ಮತ್ತೆ ಮುಂದೆ ಒಂದ್ 2 ಕ್ವಿಂಟಲ್ ಮಾಡ್ತೀವಿ ಮುಂದೆ ಒಂದ್ 2 ಕ್ವಿಂಟಲ್ ಮಾಡ್ತೀವಿ ಖಾರದ ಐಟಮ್ಸ್ ಒಂದ್ 4-5 ಕ್ವಿಂಟಲ್ ಹೋಗ್ತಾರೆ ಎಲ್ಲಾ ಸೇರಿ ಎಷ್ಟು ಮಾರ್ರಿ ಎಲ್ಲ ಸೇರಿ ಎಲ್ಲ ಕೂಡ ಒಂದ್ 2 ಕ್ವಿಂಟಲ್ 20 ವರ್ಷದಿಂದ ಎಷ್ಟು ಮಾರಾಟ ಅವಾಗ ಬಾಳ ಸಕ್ಕರೆ ಬೆಲ್ಲದ ಉಂಡಿ ಬಾಳ ಹೋಗ್ತಿದ್ರಿ ಅವಾಗ ಬೆಲ್ಲದ ಉಂಡಿ ಬಾಳ ಹೋಗ್ತಿದ್ವು ಈಗ ಬೆಲ್ಲದ ಉಂಡಿ ಹೋಗಲ್ರಿ ಹೆಚ್ಚಂದ್ರ ಸ್ವೀಟ ಕಡಿಮೆ ಆಗೈತೆ ಸರ್ ಬೆಲ್ಲದ ಉಂಡಿ ಮಾಡ್ತೀವಿ ಆದ್ರೂ ಕಡಿಮೆ ಅವಾಗಲಷ್ಟು ಬೆಲ್ಲದ ಉಂಡಿ ಮಾರಲ್ಲ ಈಗ ಲಡಿಕಿ ಉಂಡಿ ಅಂತ ಸ್ಪೆಷಲ್ ಐತಿ ಅದು ಮಾರುತ್ತೆ ಲಡಿಕಿ ಉಂಡಿ ಮಾರ್ತದೆ ಸರ್ ಹೆಚ್ಚ ಸ್ಪೆಷಲ್ ಅದ ಲಡಿಕಿದೆ ಈಗ ಹೇಳ್ರಿ ರದ್ದಿರಿ ರದ್ದಿ ಹೊಟ್ಟಕತ್ತೀವ್ರಿ ಸರ್ ಮುಂದೆ ದುಂಡಿ ರದ್ದೆ ಒಟ್ಟಾಗತ್ತೆ ಮುಂದೆ ದುಂಡಿ ರೀ ಹ್ಞೂ ರೀ ಈ ಬನಶಂಕರಿ ಜಾತ್ರೆಗೆ ಏನ್ರಿ ಹೌದ್ರಿ ಸರ್ ಎಷ್ಟು ಮಾಡ್ರಿ ಒಟ್ಟ ಒಂದ್ 1.5 ಕ್ವಿಂಟಲ್ ಮಾಡ್ತೀವ್ರಿ 2 ಕ್ವಿಂಟಲ್ ಮಾಡ್ತೀರಿ ಹ್ಞೂ ರೀ ಅಷ್ಟು ಕಲೆ ಹಾಕವ್ರಿ ಖಾಲಿ ಹಾಕೋರಿ ಸರ್ ಹುಣಿತನ ಹುಡಿನಿಂದ ರೀ ಬೆಳಗ್ಗೆ ಎಷ್ಟರಿಂದ ಚಾಲು ಮಾಡ್ತಾರೆ ಮುಂಜಾನೆ 8 ಗಂಟೆಗೆ ಚಾಲು ಮಾಡ್ತೀವಿ ಸರ್ ಬೆಲ್ಲದ ಲಡ್ಕಿ ಉಂಟ್ರಿ ಸರ್ ಅಲ್ಲಿಂದ ಬುಂಜಾದ ಉಂಟ್ರಿ ಬೆಲ್ಲದ ಕರ್ದಂಟ್ರಿ ಮತ್ತ ಅಲ್ಲಿಂದ ಇದು ರೀ ಖಾರ ರೀ ಕಂಟಿನ್ಯೂ ಮಾಡ್ತೀವಿ ಸರ್ ಮಾಲ್ ಖಾಲಿ ಆದಂಗ ಮಾಡ್ತೀವಿ ಸರ್ ಇಬ್ರು ಅಣ್ಣ ತಮ್ಮ ಇಬ್ರು ಸರ ನಾವ್ ಅಣ್ಣ ತಮ್ಮರಿ ಸರ್ ಸರ ಇಲ್ಲೇ ಮಗ್ಲು ಚೋಳ ಚೂಡು ಸರ ಇಲ್ಲೇ ಮಗ್ಲು ನಸೀಬ್ರಿ ಇಲ್ಲೇ ನಾಗರಾಳ ಅಂತ ಸರ್ ನಾಗರಾಳ ಇಲ್ಲೇ ಕ್ಯಾಡ ಇಷ್ಟು ಜನ ಬರ್ತಾರೆ ಎಲ್ಲರೂ ಅವರೆಲ್ಲ ಇಲ್ಲೇ ತೋಟಪಟ್ಟಿಗೆ ಹೋಗ್ತಾರೆ ತೋಟಪಟ್ಟಿ ಕೆಲ್ಸಕ್ಕೆ ಹೋಗ್ತಾರ ಅವರು ಈಗ ನಮ್ ಟೈಮ್ ನಮಗೂ ಒಂದ್ ಬಂದ್ ಇಲ್ಲ ಅನುಕೂಲ ಆಗ್ತಾರೆ ಇಲ್ಲಿ ಕಟ್ಟಕ್ ಹೇಳ್ತೀವಿ ಎಲ್ಲಾ ಅಂಗಡಿಯವರು ಒಂದ್ 4 ಮಂದಿ 3 ಮಂದಿ ಕರೀತಾರೆ ಸರ್ ಮುಂಜಾನೆ 10 ಗಂಟೆಗೆ ಬರ್ತಾರೆ ಸರ್ ಸಾಯಂಕಾಲ 6 ಗಂಟೆಗೆ ಹೋಗ್ತಾರೆ ಚಂದ್ರು ಕತ್ತಿ ಅಂತಾರ ನಾವು ಅಲ್ಲಿ ಮಾಡಕತ್ರಿ ನಮ್ಮ ಮುತ್ತನ ತೆಲಿಂತ ಮಾಡ್ಕೊಂತ ಬಂದಿವ್ರಿ 3ನೇ ತೆಲಿನ ನಾವ್ ಮಾಡೋದು ನಮ್ಮ ಅಪ್ಪರ ತೀರ್ಕೊಂಡಿಂದ ನಾವ್ 20ನೇ ಜಾತ್ರೆ ಮಾಡೋದ್ರಿ ನಮ್ಮ ಮುತ್ತರ ಕಾಲಿಂದ ಈ ಜಾತ್ರೆ ಮಾಡ್ಕೊಂತ ಬಂದಿವ್ರಿ ನಾವು ಎಲ್ಲಾ ಸ್ವೀಟ್ ಐಟಮ್ ಮಾಡ್ತೀವ್ರಿ ಪಳಾರ ಬೆಂಡು ಬೆತಾಸ ಅಂಟು ಉಂಡಿ ಖಾರ ಚುರ್ಮರಿ ಎಲ್ಲಾ ಒಯ್ದು ಭಕ್ತರಿಗೆ ಒಯ್ಯಾಕ ಒಂದು ಹುಮ್ಮಸ್ ಇರ್ತ ನಾವು ಮಾಡಕ್ ಒಂದು ಹುಮ್ಮಸ್ ಇರ್ತ್ರಿ ಈ ಜಾತ್ರೆ ಅಂತಂದ್ರೆ ಇಲ್ಲಿ ಒಂದು ನಮ್ಮ ಗ್ರೂಪ್ ಒಂದ್ ಮಿಠಾಯಿ ಅಂಗಡಿ ಸಂಘ ಐತ್ರಿ ಇಲ್ಲೇ ನಮ್ಮ ಹಿರಿಯರೆಲ್ಲ ನಮಗೆ ಬಹಳ ಅನುಕೂಲ ಮಾಡಿಕೊಡ್ತಾರೆ ಶಂಕರಪ್ಪ ಕಾಕಾರ ಆಗಲಿ ಚೇರ್ಮನ್ ಆಗಲಿ ಚೋಳಪ್ ಶೆಟ್ರ ಆಗಲಿ ಗದ್ರಿಕೇರಿ ಪ್ರಕಾಶ್ ಅಣ್ಣರ ಆಗಲಿ ಎಲ್ಲರೂ ನಮ್ಮ ಮಂದಿ ಶೆಟ್ರ ಮಂದಿ ಭಾಳ ಐತ್ರಿ ಇಲ್ಲಿ ವ್ಯಾಪಾರ ಆಗತ್ರಿ ಚಲೋ ಆಗತ್ರಿ ವ್ಯಾಪಾರ ಆಗತ್ರಿ ಮೊದಲಿನಷ್ಟಕ್ಕಿಂತ ಯಾಕಂದ್ರೆ ಈಗ ಅಂಗಡಿಗಳು ಹೆಚ್ಚಾಗ್ಯಾವ್ರಿ ಮೊದ್ಲಂಗ ಆಗತ್ರಿ ಜನಸಂಖ್ಯೆನೂ ಹೆಚ್ಚಾಗೈತಿ ಅಂಗಡಿಗಳು ಹೆಚ್ಚಾಗ್ಯಾವ ಅದೇನ್ ಸಂಬಂಧ ಇಲ್ರಿ ವ್ಯಾಪಾರ ಚಲೋ ಆಗತ್ತೆ ನಾವು ಬನಶಂಕರಿ ಬಿಟ್ಟು ಅಲ್ಲಿ ನಮ್ಮ ಮುದ್ದೇಳ ತಾಲೂಕು ಐನಗುಡಿ ಅಂತ ಐತ್ರಿ ಅಲ್ಲಿ ಹಾಕ್ತಿವಿ ಮತ್ತೆ ಹಳ್ಳ್ಯಾನಗಳು ಮಾಡ್ತೀವ್ರಿ ಅಲ್ಲೇ ಲೋಕಲ್ ಹಳೆ ಮಾಡ್ತೀರಿ ಮೊದಲ ಪೆಂಡಲ್ ಸೆಟ್ ಇದ್ರಿ ತೆಗೆದ್ ಬಿಟ್ಟಿವ್ರಿ ಬರೀ ಇದೇ ಉದ್ಯೋಗ ಅಷ್ಟೇ ರೀ ಮಿಠಾಯಿ ಅಂಗಡಿನ ಮಿಠಾಯಿ ಅಂಗಡಿನ ಎಲ್ಲ ಇದು ಮಳಿ ಬಂದು ಲಾಸ್ ಆತ್ರಿ ಒಂದ್ ವರ್ಷ ಜಾತ್ರೆ ಬಿಟ್ವಿ ಏನು ಗೌರ್ಮೆಂಟ್ಲಿಂದ ಇಲ್ಲಿ ನಮ್ಮ ಜಾತ್ರೆಗಳಿಗೆ ನಮ್ಗೇನು ಸಹಾಯ ಆಗಿಲ್ರಿ ಅದ್ ಸಹಾಯ ಅಂದ್ರೆ ಏನ್ ಮಾಡ್ಬೇಕಂತ್ರಿ ಏನಾರ ಅಲ್ರಿ ಅನುಕಂಪ ತೋರ್ಸೋದು ಮಾಡೋದು ಆಮೇಲೆ MLA ಕಡೆಯಿಂದ ಆಗಲಿ MP ಕಡೆಯಿಂದ ಆಗಲ್ರಿ ಏನಾರ ಒಂದ್ ನಮ್ಗ ಯಾಕಂದ್ರೆ ಜಾಗದ್ದು ದೊಡ್ಡ ಪ್ರಾಬ್ಲಮ್ ಐತ್ರಿ ವರ್ಷ ತೇರದಿಂದ ಅಂಗಡಿ ಹಾಕೋತೀವ್ರಿ ಹಿಂಗಾಗಿ ನಮ್ಮ ಮೇಲೆ MP ಆಗಲಿ MLA ಆಗಲಿ ಏನು ಒಂದು ನಮ್ಗ ಸಾಹಸ ಆಗ್ಲಿ ಆಸರ ಮಾಡಿಲ್ರಿ ಈ ಜಾಗ ಮಾಡಿಲ್ರಿ ಬೆನಿಫಿಟ್ ನಮ್ಗೆ ಕೊಟ್ಟಿಲ್ರಿ ಏನು ಜಾಗ ಕೊಡ್ಬೇಕು ನಿಮಗೆ ಹ್ಞೂನ್ರಿ ಅಂದ್ರೆ ಈಗ ನೋಡ್ರಿ ತೇರದಿಂದ ಅಂಗಡಿ ಹಾಕೊಂಡು ಇಲ್ಲಿ ಮತ್ತೊಂದ್ ಜಾಗದಾಗ ಕುಂತು ಇವ್ರಿಗೆ ಬಾಡಿಗೆ ಕೊಟ್ಟು ಅವ್ರಿಗೆ ಬಾಡಿಗೆ ಕೊಟ್ಟು ನಮ್ಗೆ ಎಷ್ಟು ಹೈರಾಣ ಆಯ್ತು
ಇಲ್ಲಿ ಅಂಗಡಿ ಹೊಡ್ಕೋಬೇಕಾದ್ರೆ ಒಂದ್ ದಿನ ಬೆಳ್ತಾನ ಹೋಗುತ್ತೆ ಒಂದ್ ದಿವ್ಸ ವ್ಯಾಪಾರನ ಹೋಗ್ಬಿಡುತ್ತೆ ನಮ್ಗೆ